ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಡ್ಸ್ ಇಂಡಿಯಾ ಕಳೆದ ಒಂದು ವರ್ಷದ ರಿಟರ್ನು 1400%. ಓಲ್ಡ್ ಟ್ಯಾಂಪ್ ಟ್ರಾನ್ಸ್ಫಾರ್ಮರ್ಸ್ ಲಿಮಿಟೆಡ್ ಕಳೆದ ಒಂದು ವರ್ಷದ ರಿಟರ್ನು 450%. ಭಾರತ್ ಬಿಜಿಲಿ ಕಳೆದ ಒಂದು ವರ್ಷದ ರಿಟರ್ನು 350%. CG ಪವರ್ ಕಳೆದ ಒಂದು ವರ್ಷದಲ್ಲಿ ಕೊಟ್ಟಿರೋ ರಿಟರ್ನು 192%. ಇಟಾಚಿ ಎನರ್ಜಿ ಕಳೆದ ಒಂದು ವರ್ಷದಲ್ಲಿ ಕೊಟ್ಟಿರೋ ರಿಟರ್ನು 436%. ಹಾಗಿದ್ರೆ ಈ ಕಂಪ್ನಿಗಳು ಏನು ಕೆಲಸ ಮಾಡ್ತವೆ ಲಾಸ್ಟ್ ಒಂದು ವರ್ಷದಲ್ಲೇ ಇಷ್ಟೊಂದು ರಿಟರ್ನ್ ಕೊಡೋಕ್ಕೆ? ನೀವು ತುಂಬ ಜನ ಅನ್ಕೊಂತಿರ್ತೀರ, ತುಂಬ ಜನ ಕ್ವಶನ್ನು ಮಾಡ್ತೀರಾ, ಗುರು ಹಿಂದೆ ಆಗಿದ್ದೇಳಬೇಡ ಮುಂದೆ ಆಗೋದೇಳು ಅಂತ. ಅದೇ ರೀತಿ ನೀವೊಂದು ಜಮೀನು ಅಥವಾ ಸೈಟ್ ಬೈ ಮಾಡೋಕ್ಕೆ ಹೋಗ್ತೀರಲ್ವಾ, ಅಲ್ಲೂ ಹೋಗಿ ಕೇಳಿ ಮುಂದೆ ಎಷ್ಟು ಹೋಗುತ್ತೆ ಅಂತ ಯಾರನ್ನ ಹೇಳ್ತಾರೆ ನೋಡೋಣ. ಅಲ್ಲೇನು ಮಾಡ್ತೀರಾ ನೀವು? ಹಿಂದೆ ಈ ಏರಿಯಾ ಎಷ್ಟು ಡೆವಲಪ್ ಆಗಿತ್ತು, ಹಿಂದೆ ಈ ಏರಿಯಾ ಯಾಕೆ ಇಷ್ಟೊಂದು ರೇಟ್ ಹೋಯಿತು, ಮುಂದೆನೂ ಹೋಗುತ್ತೆ ಅಂತ ನೋಡಿ ಬೈ ಮಾಡ್ತೀರಲ್ವಾ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಯಾವುದನ್ನ ಒಂದು ಶೇರ್ ಮೇಲೋಗಿದೆ ಅಂದರೆ ಆ ಶೇರ್ ಯಾಕೆ ಮೇಲೋಗಿದೆ ಅಂತ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ನಾವು ಮುಂದೆ ಇನ್ವೆಸ್ಟ್ ಮಾಡ್ಬೋದಾ ಬೇಡ ಅಂತ. ಎಲ್ಲ ಮುಂಚೆನೇ ಗೊತ್ತಿದ್ದು ಯಾರನ್ನ ಹೇಳಿದಿದ್ರೆ ನೀವು ವ್ಯಾಪಾರನ ಕೇಳ್ತಾನೆ ಇರಲಿಲ್ಲ. ಯಾಕಂದರೆ ಅದ್ರ ಸ್ಟಾಕು ಆ ಲಾಸ್ಟ್ 10 ವರ್ಷದಿಂದ ಪರ್ಫಾರ್ಮೇ ಮಾಡಿಲ್ಲ, ಲಾಸ್ಟ್ 1 ವರ್ಷದಿಂದ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ನಿಮ್ಮ ಹತ್ರ ಯಾರನ್ನ ಬಂದು ಅವಾಗ ಹೇಳಿದಿದ್ರೆ ಗುರು ಇದು 10 ವರ್ಷದಿಂದ ಹೋಗಿಲ್ಲ ಇವಾಗ ಯಾಕೆ ಹೇಳ್ತಿದ್ಯಾ ಅಂತ ಹೇಳ್ತಿದ್ರಿ. ಇವಾಗ ಮೇಲೋಗಿರೋ ಕಾರಣದಿಂದನೇ ನಾವು ಸ್ಟಡಿ ಮಾಡ್ತಿದ್ದೀವಿ ಯಾಕೆ ಮೇಲೋಗಿದೆ, ಮುಂದೆ ಹೋಗೋಕ್ಕೂ ಪೊಟೆನ್ಷಿಯಲ್ ಇದೆಯಾ ಇಲ್ವಾ ಅಂತ. ನಿಮಗೂ ಈ ವಿಷಯನ ತಿಳ್ಕೊಬೇಕಂದ್ರೆ ಲಾಸ್ಟ್ವರೆಗೂ ನೋಡಿ, ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ ವಾಪಸ್ ಹೋಗಿ. ನಾನು ಈ ಮೆನ್ಷನ್ ಮಾಡಿದ ಕಂಪ್ನಿಗಳೆಲ್ಲನೂ ಏನು ಮಾಡ್ತವೆ ಅಂದರೆ ಪವರ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತವೆ. ಪವರ್ ಸೆಕ್ಟ್ರ್ ಯಾಕೆ ಇವಾಗ ಇಂಪಾರ್ಟೆಂಟ್ ಅಂದರೆ ನೀವೇ ಯೋಚನೆ ಮಾಡಿ, ಕಳೆದ 5 ವರ್ಷದಿಂದ ಹಳ್ಳಿಗಳಲ್ಲಿ ಸರಿಯಾಗಿ ಕರೆಂಟೇ ಬರ್ತಾ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರ್ತಾನೆ ಇರಲಿಲ್ಲ. ಅವ್ರು ಏನಾದರೂ ಒಂದು ಮಿಕ್ಸಿಗೆ ಹಾಕೊಬೇಕು ಅಥವಾ ಒಂದು TV ನೋಡಬೇಕಂದ್ರೆ ಕರೆಂಟ್ ಎಷ್ಟು ಗಂಟೆಗೆ ಬರುತ್ತೆ, ಇವತ್ತು ಎಷ್ಟು ಗಂಟೆಗೆ ಹೋಯ್ತು, ಎಷ್ಟು ಗಂಟೆಗೆ ಬರುತ್ತೆ ಅಂತ ಅವ್ರು ಮುಂಚೆನೇ ಪ್ಲ್ಯಾನ್ ಇಡಬೇಕು. ಆ ಕರೆಂಟ್ ಬರೋ ಟೈಮಲ್ಲಿ ಅವ್ರ ಕೆಲಸ ಮಾಡ್ಕೊಬೇಕು. ಬರ್ತಾ ಬರ್ತಾ ಏನಾಗ್ತಿದೆ, ಎಲೆಕ್ಟ್ರಿಸಿಟಿ ಮುಂಚೆಗಿನ್ನ ಜಾಸ್ತಿ ಇದೆ. ಮುಂಚೆ 3 ಗಂಟೆ ಬರ್ತಿದ್ರೆ ಇವಾಗ ಒಂದು 6-7 ಗಂಟೆ ಬರುತ್ತೆ ದಿವಸಕ್ಕೆ. ಮುಂದೆ ಹೋಗ್ತಾ ಹೋಗ್ತಾ 24x7 ಬರುತ್ತೆ. ಯಾಕಂದರೆ ಎಲೆಕ್ಟ್ರಿಸಿಟಿ ಇಲ್ದಲೆ ಮನುಷ್ಯ ಇರೋಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಲೈಫಲ್ಲೇ ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಿಮಗೆ ಎಲೆಕ್ಟ್ರಿಸಿಟಿ ಎಷ್ಟು ಮುಖ್ಯ ಅಂತ. ಫ್ರಿಜ್ಜಿಂದ ಹಿಡಿದು, ವಾಷಿಂಗ್ ಮಿಷಿನಿಂದ ಹಿಡಿದು, ಟಿವಿಯಿಂದ ಹಿಡಿದು, ನೀವು ನಾನು ವಿಡಿಯೋ ನೋಡ್ತಿದ್ದೀರಲ್ಲ, ಈ ವಿಡಿಯೋ ನೋಡೋಕ್ಕೆ ನಿಮ್ಮ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಬೇಕು. ಮುಂದೆ ಹೋಗ್ತಾ ಎಲೆಕ್ಟ್ರಿಕ್ ಕಾರ್, ಎಲೆಕ್ಟ್ರಿಕ್ ಬೈಕ್ ಬರ್ತಾ ಬರ್ತಾ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಇನ್ನು ಎಷ್ಟು ಜಾಸ್ತಿ ಆಗುತ್ತೆ ನೀವೇ ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಯಾವುದೋ ಒಂದು ಬಿಸ್ನೆಸ್ಸು ಆರಾಮಾಗಿ ನಡಿಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕು. ಅದು ಯಾವುದೋ ಪ್ರಾಡಕ್ಟ್ ತಯಾರು ಮಾಡಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿ ಇದ್ರೇ ಒಂದು ಕಂಪ್ನಿ ಏನು ಮಾಡುತ್ತೆ, ಪ್ರೊಡಕ್ಷನ್ ಜಾಸ್ತಿ ಮಾಡಿ ಆ ಪ್ರೊಡಕ್ಷನಿಂದ ಒಂದು ಪ್ರಾಡಕ್ಟ್ನ ತಯಾರು ಮಾಡಿ ಸೆಲ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಎಲ್ಲರಿಗೂ ಕೆಲಸ ಇರುತ್ತೆ. ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಏನಾಗುತ್ತೆ, 8 ಅವರ್ ಕೆಲಸ ಮಾಡೋರನ್ನ 4 ಅವರ್ ನೀನು ಕೂತ್ಕ, ಯಾಕಂದರೆ ಕರೆಂಟ್ ಹೋಗೈತೆ ಅಂತ ಕುಂಡ್ರಿಸ್ಬೇಕಾಗುತ್ತೆ. ಇದರಿಂದ ಪ್ರೊಡಕ್ಟಿವಿಟಿ ಡೌನ್ ಆಗುತ್ತೆ, ಕಂಪ್ನಿ ಎಕ್ಸ್ಪೋರ್ಟ್ ಜಾಸ್ತಿ ಮಾಡೋಕ್ಕಾಗ್ದಲೆ ಕಂಪ್ನಿನೇ ಮುಚ್ಚಬೇಕಾಗುತ್ತೆ. ಅದಕ್ಕೇ ಹೋಗ್ತಾ ಹೋಗ್ತಾ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಂಗೆ ತುಂಬ ಜನ ಕಾಮೆಂಟ್ ಮಾಡ್ತಾರೆ, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಣ, ಯಾವ ಸ್ಟಾಕ್ ಬೈ ಮಾಡಿದ್ರೆ ಬೆಸ್ಟು, SIP ಯಾವ್ದು ಬೆಸ್ಟು, SIP ನಲ್ಲಿ ತಿಂಗಳ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನೆಲ್ಲನೂ ಬಂದ್ಬಿಟ್ಟು ನಾನು ಅಡ್ವೈಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬರೊಬ್ಬರು ನೀಡ್ ಒಂದೊಂದು ಥರ ಇರುತ್ತೆ. ಒಬ್ಬರೊಬ್ರು ಸ್ಯಾಲ್ರಿ ಬೇರೆ ಥರ ಇರುತ್ತೆ, ಒಬ್ಬರು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಬೇರೆ ಥರ ಇರುತ್ತೆ. ಆದರೆ ನಾನು ಇದೊಂದನ್ನು ಎಲ್ಲರಿಗೂ ಸಜೆಷನ್ ಮಾಡ್ಬೋದು, ಏನಂದರೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಿ ಅಂತ. ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋಕ್ಕೆ ಇನ್ಕಮ್ ಪ್ರೂಫ್ ಕೇಳ್ತಾರೆ, ಅದು ಕೇಳ್ತಾರೆ ಅಂತ ಹೇಳ್ತಾರೆ. ಹೆಲ್ತ್ ಇನ್ಶೂರೆನ್ಸ್ಗೆ ಏನೂ ಕೇಳಲ್ಲ. ಹೆಲ್ತ್ ಇನ್ಶೂರೆನ್ಸು ನಮಗೆ ಮುಂದೆ ಆಗೋ ಫೈನಾನ್ಷಿಯಲ್ ಪ್ರಾಬ್ಲಮ್ನ ತಡೆಯುತ್ತೆ. ನೀವು ಏನಾದರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಈ ಹೆಲ್ತ್ ಇನ್ಶೂರೆನ್ಸ್ನ ನಾವು ಬೈ ಮಾಡಿದ್ರೆ ನಮಗೆ ಮುಂದೆ ಬರೋ ಪ್ರಾಬ್ಲಮ್ ಇರುತ್ತಲ್ವ, ನಮಗೆ ನಾರ್ಮಲಿ ಪ್ರಾಬ್ಲಮ್ ಬರೋದೇನು ಹೇಳಿ, ಹೆಲ್ತ್ ಪ್ರಾಬ್ಲಮ್ಮೇ. ಆಗುವಂಥ ಖರ್ಚಿಂದ ನಮ್ಮನ್ನು ಕಾಪಾಡುತ್ತೆ. ನೀವು ಈಗ ಈ ಹೆಲ್ತ್ ಇನ್ಶೂರೆನ್ಸ್ನ ಆನ್ಲೈನಲ್ಲೇ ಬೈ ಮಾಡ್ಬೋದು, ನಿಮಗೆ ತುಂಬ ಚೀಪಾಗಿ ಸಿಗುತ್ತೆ. ಮುಂಚೆ ಆಗಿದ್ರೆ ಏಜೆಂಟ್ರು ಬೈ ಮಾಡಬೇಕಿತ್ತು, ಅವ್ರು ನಿಮಗೆ ಕಮಿಷನ್ ಆ್ಯಡ್ ಮಾಡಿ ಸೆಲ್ ಮಾಡೋರು. ಇವಾಗ ನೀವು ಆನ್ಲೈನಲ್ಲಿ ಬೈ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಕಮಿಷನ್ನ ಚಾರ್ಜ್ ಆಗಲ್ಲ. ಅದಲ್ದಲೆ 50ಕ್ಕೂ ಹೆಚ್ಚು ಕಂಪ್ನಿಗಳು ಪಾಲಿಸಿನ ನೋಡಿ ಕಂಪೇರ್ ಮಾಡಿ ಬೈ ಮಾಡ್ಬೋದು. ಕೇವಲ 390 ರೂಪಾಯಿ ಪೇ ಮಾಡಿದ್ರೆ ನಿಮಗೆ 1 ಕೋಟಿವರೆಗೂ ಇನ್ಶೂರೆನ್ಸ್ ಸಿಗುತ್ತೆ. ನಿಮ್ಗೆ ಏನಾದರೂ ಈ ಇನ್ಶೂರೆನ್ಸ್ನ ಆಫ್ಲೈನಲ್ಲಿ ಬೈ ಮಾಡಬೇಕು, ಆನ್ಲೈನಲ್ಲಿ ಬೈ ಮಾಡೋದು ಗೊತ್ತಿಲ್ಲ ನನಗೆ, ಆಫ್ಲೈನಲ್ಲಿ ಬೈ ಮಾಡಬೇಕಂದ್ರೆ ನಿಮ್ಮ ಮನೆಗೆ ಬಂದು ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಕ್ಲೈಮ್ ಟೈಮಲ್ಲಿ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಈ ಹೆಲ್ತ್ ಇನ್ಶೂರೆನ್ಸ್ ಇಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ನೀವು ಏನಾದರೂ ಈ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಈಗ ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಫಸ್ಟ್ ನಾವು ಎಲೆಕ್ಟ್ರಿಸಿಟಿ ಹೆಂಗೆ ಜನರೇಟ್ ಆಗುತ್ತೆ. ಈಗ ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಬರ್ತಾ ಇದೆ. ಇವತ್ತು ನೀವು ನನ್ನ ಫೋನಿಂದ ಏನೋ ನೋಡ್ತಿದ್ದೀರಾ ಅಥವಾ ಟಿವಿನಲ್ಲಿ ಏನೋ ನೋಡ್ತಿದ್ದೀರಾ ಅಂದರೆ ಈ ಟಿವಿ ನೋಡೋಕ್ಕೆ ಈ ಎಲೆಕ್ಟ್ರಿಸಿಟಿ ಹೆಂಗೆ ಜನರೇಟ್ ಆಗುತ್ತೆ, ನಮ್ಮ ಮನೆವರೆಗೂ ಹೆಂಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಈ ಇಮೇಜಲ್ಲಿ ನೋಡಿ, ಇಲ್ಲಿ ಡೂಮ್ ಥರ ಇದೆಯಲ್ಲ, ಇದರೊಳಗೆ ಕೋಲ್ ಇರುತ್ತೆ. ಕೋಲ್ ಬಗ್ಗೆ ಯಾಕೆ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಅಂದರೆ, ಕೋಲ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲೇ 80% ಆಫ್ ದಿ ಎಲೆಕ್ಟ್ರಿಸಿಟಿ ನೀವೇನಾದರೂ ಯೂಸ್ ಮಾಡಿದ್ರೆ ಅದು ಕೋಲಿಂದನೇ ಬರ್ತಾ ಇರುತ್ತೆ. ಇದು ಹೋಗ್ತಾ ಹೋಗ್ತಾ ರಿನ್ಯೂವಬಲ್ ಎನರ್ಜಿ ಕಡೆ ತಿರ್ಕೊಳ್ಳುತ್ತೆ. ಈಗ ಸದ್ಯಕ್ಕೆ ಕೋಲೇ ಮೇನು.
ಇಲ್ಲಿ ನಿಮಗೆ ಡೂಮ್ ಥರ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಕೋಲ್ ಇರುತ್ತೆ. ಇದೇನು ಮಾಡುತ್ತೆ, ಕ್ರಷ್ ಮಾಡುತ್ತೆ. ಕೋಲು ಕಲ್ಲಿದ್ದಲು ಹೆಂಗಿರುತ್ತೆ, ಕಲ್ಲಿದ್ದಲು ಅಂತ ಕರೀತಾರೆ, ಇದ್ಲಂತ ಕರೆಯಲ್ಲ. ಯಾಕಂದರೆ ಇದ್ದಲು ಕಲ್ಲಾಗಿರುತ್ತೆ. ಆ ಕಲ್ಲಿದ್ದನ್ನು ಕ್ರಷ್ ಮಾಡಿ ಪೌಡ್ರ್ ಥರ ಮಾಡಿ ಅದನ್ನೇನು ಮಾಡ್ತಾರೆ, ಈ ಬಾಯ್ಲರ್ ಒಳಗೆ ಕಳಿಸ್ತಾರೆ. ಅದು ಈ ಬಾಯ್ಲರ್ ಒಳಗೆ ಬಂದು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಉರಿಯೋಕ್ಕೆ ಸ್ಟಾರ್ಟ್ ಆದಾಗ ಈ ಕಡೆ ವಾಟರ್ ಟ್ಯಾಂಕ್ ಇದೆ ನೋಡಿ, ಈ ವಾಟರ್ ಟ್ಯಾಂಕಿಂದ ಇಲ್ಲಿಗೆ ಪೈಪ್ ಲೈನಲ್ಲಿ ನೀರು ಹೋಗಿರುತ್ತೆ. ಇದರಿಂದ ನೀರು ಬರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, ಒಂಥರ ಆವು ಥರ ಈ ಥರ ಇದೆಯಲ್ಲ, ಇದು ಕಂಪ್ಲೀಟ್ಲಿ ನೀರು, ಬಾಯ್ಲರ್ ಇದ್ದಂಗೆ. ಮುಂಚೆ ನಮ್ಮ ಮನೆಗಳಲ್ಲಿ ನೀರು ಕಾಯ್ಸೋಕ್ಕೆ ಬಾಯ್ಲರ್ ಯೂಸ್ ಮಾಡೋರು, ಅದೇ ರೀತಿ ಟ್ರೈನ್ ಓಡಿಸೋಕ್ಕೆ ಬಾಯ್ಲರ್ನ ಯೂಸ್ ಮಾಡೋರು. ನಮ್ಮ ಮನೆಗಳಲ್ಲಿ ಕುಕ್ಕರ್ ಇರುತ್ತಲ್ವ, ಕುಕ್ಕರು ಕೂಡ ಇದೇ ಟೆಕ್ನಾಲಜಿನಲ್ಲಿ ಯೂಸ್ ಆಗೋದು. ಈ ಥರ ನೀರು ವೇಪರ್ ಆಗಿ ಸ್ಟೀಮ್ನ ಕ್ರಿಯೇಟ್ ಮಾಡುತ್ತೆ. ಆ ಸ್ಟೀಮ್ ಏನು ಮಾಡುತ್ತೆ, ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಆ ಪ್ರೆಷರ್ ಬಂದ್ಬಿಟ್ಟು ಇಲ್ಲಿ ಟರ್ಬೈನ್ ಅಂತ ಇದೆಯಲ್ಲ, ಇಲ್ಲಿ ಟರ್ಬೈನ್ನ ತಿರುಗಿಸುತ್ತೆ. ಪ್ರೆಷರ್ ಬಂದ್ಬಿಟ್ಟು ಅದ್ರ ಮೇಲೆ ಬಿದ್ದ ತಕ್ಷಣ ಈ ಟರ್ಬೈನ್ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಈ ಟರ್ಬೈನ್ ತಿರುಗಿದ ಮೇಲೆ ಇಲ್ಲಿ ಜನರೇಟರ್ ಅಂತ ಇರುತ್ತೆ. ಈ ಜನರೇಟರೇ ಮೇನು ಇದೇ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು. ಈ ಟರ್ಬೈನ್ ತಿರುಗಿದ್ರೆ ಯಾವ ರೀತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅಂತ ನೀವು ಅನ್ಕೊಬೋದು. ನೀವು ಸುಮ್ಮನೆ ನೀವು ಬೈಕ್ ಓಡಿಸ್ತಿರ್ತೀರಲ್ಲ, ಬೈಕ್ ಓಡಿಸ್ಬೇಕಾದ್ರೆ ನಿಮ್ಮದು ಲೈಟ್ ಹತ್ತುತ್ತೆ. ಕಾರ್ ಓಡಬೇಕಾದ್ರೆ ಮ್ಯೂಸಿಕ್ ಆನ್ ಮಾಡ್ಕೊತೀರಾ, ಪ್ರತಿಯೊಂದು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀರಾ ಕಾರೊಳಗೂ ಕೂಡ. ಅಲ್ಲಿ ಕಾರಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರುತ್ತೆ? ನೀವು ಅನ್ಕೊಳ್ತಿದ್ದೀರಾ ಅಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಇರೋದಕ್ಕೆ ಅಲ್ಲಿ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಅಂತ. ಆದರೆ ಈ ಬ್ಯಾಟ್ರಿ ಚಾರ್ಜ್ ಹೆಂಗಾಗುತ್ತೆ? ನೀವೇನು ಡೈಲಿ ಕಾರ್ನ ಹೋಗಿ ಚಾರ್ಜ್ ಮಾಡ್ತೀರಾ? ಈ ಎಲೆಕ್ಟ್ರಿಸಿಟಿ ಹೆಂಗೆ ಉತ್ಪತ್ತಿ ಆಗುತ್ತೆ? ಅಲ್ಲಿ ಡೈನಾಮೋ ಇರುತ್ತೆ. ಆ ಡೈನಾಮೋ ಏನು ಮಾಡುತ್ತೆ, ಇಂಜಿನ್ ಸಹಾಯದಿಂದ ತಿರುಗಿ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗುತ್ತೆ. ಆ ಎಲೆಕ್ಟ್ರಿಸಿಟಿಯಿಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆ ಬ್ಯಾಟ್ರಿಯಿಂದ ನೀವೇನು ಮಾಡ್ತೀರಾ, ಹೆಡ್ಲೈಟ್ ಹಾಕೋದಿರಲಿ, ಮ್ಯೂಸಿಕ್ ಪ್ಲೇಯರ್ನ ಪ್ಲೇ ಮಾಡೋದಿರಲಿ, ಕಾರಲ್ಲಿ ಏನೇನು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀರಲ್ಲ ಅದೆಲ್ಲನೂ ಆ ಬ್ಯಾಟ್ರಿಯಿಂದ ಬರುತ್ತೆ. ಆ ಬ್ಯಾಟ್ರಿ ಚೇಂಜ್ ಮಾಡೋದು ಈ ಡೈನಾಮೋ. ಡೈನಾಮೋ ಹೆಂಗೆ ಕೆಲಸ ಮಾಡುತ್ತೆ, ತಿರುಗುತ್ತೆ. ಇಂಜಿನ್ ಸಹಾಯದಿಂದ ತಿರುಗಿ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿ ಆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ನೀವು ಹಿಂದ್ಗಡೆ ಸೈಕಲ್ ನೋಡಿರ್ಬೋದು, ಸೈಕಲ್ಗಳಲ್ಲಿ ಡೈನಾಮೋ ಇರ್ತಿತ್ತು. ಆ ಡೈನಾಮೋ ವೀಲ್ಗೆ ಅಟ್ಯಾಚ್ ಮಾಡಿರೋರು ಅದು ತಿರುಗೋದ್ರಿಂದ ಮುಂದ್ಗಡೆ ಲೈಟ್ ಹತ್ತುತ್ತಾ ಇತ್ತು. ಸೇಮ್ ಅದೇ ರೀತಿಯೇ ಇಲ್ಲಿ ಟರ್ಬೈನ್ ತಿರುಗೋದ್ರಿಂದ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಫಾರ್ಮರ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಜನರೇಟ್ ಆದ ತಕ್ಷಣ ಎಲೆಕ್ಟ್ರಿಸಿಟಿ ಅಷ್ಟೊಂದು ಪವರ್ ಇರೋಲ್ಲ ಜನರೇಟ್ ಆಗಿರೋದನ್ನು. ಆ ಬಂದಿರೋ ಎಲೆಕ್ಟ್ರಿಸಿಟಿನ ಈ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ, ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ. ಈ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ, ಆ ಎಲೆಕ್ಟ್ರಿಸಿಟಿಗೆ ಪುಷ್ ಮಾಡುತ್ತೆ. ಯಾಕಂದರೆ ಅದು ದೂರದ ಪ್ರದೇಶಕ್ಕೆ ಹೋಗಬೇಕು. ಇಲ್ಲಿಂದ 1000 ಕಿಲೋಮೀಟ್ರ್ 2000 ಕಿಲೋಮೀಟ್ರ್ ದೂರ ಎಲ್ಲ ಹೋಗಬೇಕು. ಈ ಪ್ಲಾಂಟ್ ಎಲ್ಲೋ ಇರ್ತವೆ. ಅದಕ್ಕೆ ಇದೇನು ಮಾಡುತ್ತೆ, ಸ್ಟೆಪ್ ಅಪ್ ಮಾಡಿ ಕಳಿಸುತ್ತೆ. ಈ ನಿಮ್ಮ ಟ್ರಾನ್ಸ್ಮಿಷನ್ ಲೈನ್ ಎಲ್ಲ ಹೋಗಿರ್ತವೆ, ನಿಮ್ಮ ಹಳ್ಳಿಗಳಲ್ಲೆಲ್ಲ ನೋಡಿರ್ತೀರಲ್ಲ, ಅದ್ರ ಥ್ರೂ ಕರೆಂಟು ಪಾಸ್ ಆಗುತ್ತೆ. ಅದ್ರ ಥ್ರೂ ಕರೆಂಟು ಪಾಸ್ ಆಗಿ ಇಲ್ಲಿ ಸಬ್ಸ್ಟೇಷನ್ ಅಂತ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಸಬ್ಸ್ಟೇಷನ್ ಅಂತ ಇರ್ತವೆ. ಈ ಸಬ್ಸ್ಟೇಷನ್ ಏನು ಮಾಡುತ್ತೆ, ಈ ಸಬ್ಸ್ಟೇಷನಿಂದ ಮತ್ತೆ ಈ ಎಲೆಕ್ಟ್ರಿಸಿಟಿ ಈ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿಗೆ ಬರ್ತವೆ. ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು ಅಂದರೆ ಈ ಲಾಸ್ಟಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ, ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಅಂತ ಡಿಸ್ಕಾಮ್ ಅಂತ ಕರೀತಾರೆ. ಬೆಸ್ಕಾಮು, ಬೆಂಗಳೂರು ಡಿಸ್ಟ್ರಿಬ್ಯೂಷನ್ ಕಂಪ್ನಿ, ಚೆಸ್ಕಾಮು, ಈ ಥರ ಎಲ್ಲ ಇದಾವಲ್ಲ, ಆ ಕಂಪ್ನಿಗಳಿಗೆ ಬರುತ್ತೆ. ಆ ಕಂಪ್ನಿಗಳು ಏನು ಮಾಡ್ತವೆ, ಅದರಿಂದ ನಿಮಗೆ ಇಲ್ಲಿ ನೋಡಿ, ಇಲ್ಲಿದೆ EV ಸ್ಟೇಷನ್ಗೆ ಚಾರ್ಜಿಂಗ್ ಕಳಿಸೋದಿರ್ಬೋದು, ನಿಮ್ಮ ಮನೆಗಳಿಗೆ ಕಳಿಸೋದಿರ್ಬೋದು, ಅಥವಾ ಇಲ್ಲಿ ಮೇಲ್ಗಡೆ ಹೋದರೆ ಇಂಡಸ್ಟ್ರಿಗಳಿಗೆ ಕಳಿಸೋದಿರ್ಬೋದು, ಇದೆಲ್ಲನೂ ಅದು ಮಾಡುತ್ತೆ. ಇದು ಕಂಪ್ಲೀಟ್ಲಿ ಈ ಥರ ಪ್ರೋಸೆಸ್ ಆಗುತ್ತೆ. ಫಸ್ಟು ಪವರ್ ಜನ್ರೇಷನ್ ಕಂಪ್ನಿ ಪವರ್ನ ಜನ್ರೇಟ್ ಮಾಡುತ್ತೆ. ಅದನ್ನು ಜನ್ರೇಟ್ ಮಾಡಿರೋದನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಥ್ರೂ ಅದು ಗ್ರಿಡ್ಡಿಗೆ ಕಳಿಸುತ್ತೆ. ಗ್ರಿಡ್ ಅಂದರೆ ಟ್ರಾನ್ಸ್ಮಿಷನಿಗೆ ಕಳಿಸುತ್ತೆ. ಅಲ್ಲಿಂದ ಹೋಗಿ ಅದು ಸಬ್ಸ್ಟೇಷನಿಗೆ ಬರುತ್ತೆ. ಸಬ್ಸ್ಟೇಷನಿಂದ ಹೋಗಿ ಒಂದಕ್ಕೊಂದು ಸಬ್ಸ್ಟೇಷನಿಗೆ ಕನೆಕ್ಟ್ ಆಗಿ ಲಾಸ್ಟಿಗೆ ಅದು ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿಗೆ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು ಆ ಪವರ್ನ ಏನು ಮಾಡ್ತವೆ, ನಮ್ಮ ಮನೆಗೆ, ನಿಮ್ಮ ಮನೆಗೆ ಅಥವಾ ಇಂಡಸ್ಟ್ರಿಗಳಿಗೆ ಕಳಿಸ್ತವೆ. ಈ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳು ಈ ಪವರ್ ಜನ್ರೇಷನ್ ಕಂಪ್ನಿಗಳ ಹತ್ರ ದುಡ್ಡು ಕೊಟ್ಟು ಬೈ ಮಾಡ್ತವೆ ಎಲೆಕ್ಟ್ರಿಸಿಟಿನ. ಪರ್ ಯೂನಿಟ್ ಇಷ್ಟು ಅಂತ, 6 ರೂಪಾಯಿ ಪರ್ ಯೂನಿಟ್, 7 ರೂಪಾಯಿ ಪರ್ ಯೂನಿಟ್ ಅಂತ ಬೈ ಮಾಡ್ತವೆ. ಈ ರೀತಿ ಎಲೆಕ್ಟ್ರಿಸಿಟಿ ಇಂಡಸ್ಟ್ರಿ ವರ್ಕ್ ಆಗುತ್ತೆ. ನಾನು ಇಷ್ಟು ತನಕ ಮಾತಾಡಿದ ಕಂಪ್ನಿಗಳು ಎಲೆಕ್ಟ್ರಿಸಿಟಿನಲ್ಲೇ ವರ್ಕ್ ಆಗ್ತವೆ. ಅದರಲ್ಲೂ ಕೂಡ ಮೇನ್ ಆಗಿ ಟ್ರಾನ್ಸ್ಫಾರ್ಮರ್ಸ್ನ ತಯಾರು ಮಾಡ್ತವೆ. ಈ ಟ್ರಾನ್ಸ್ಫಾರ್ಮರ್ಸ್ ಎಷ್ಟು ಮುಖ್ಯ ಅಂದರೆ, ಎಷ್ಟು ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ ಅಷ್ಟು ಟ್ರಾನ್ಸ್ಫಾರ್ಮರ್ಗಳು ಬೇಕಾಗ್ತವೆ. ನೀವು ಇಲ್ಲೇ ನೋಡಿ, ಒಂದ್ಸಲ ಎಲೆಕ್ಟ್ರಿಸಿಟಿ ಏನಾದರೂ ತಯಾರಾದರೆ ಅದನ್ನು ನಿಮಗೆ ಗ್ರಿಡ್ಡಿಗೆ ಕಳ್ಸೋಕ್ಕೆ ಅಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ಸಬ್ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಸಬ್ಸ್ಟೇಷನ್ ಎಷ್ಟು ಸಬ್ಸ್ಟೇಷನ್ ಇರುತ್ತೋ ಅಷ್ಟು ಟ್ರಾನ್ಸ್ಫಾರ್ಮರ್ಗಳು ಬೇಕು. ಅದರಲ್ಲಿ ಇನ್ನೂ ಜಾಸ್ತಿ ಟ್ರಾನ್ಸ್ಫಾರ್ಮರ್ಗಳು ಇರ್ತವೆ. ನೀವು ಯಾವುದನ್ನ ಸಬ್ಸ್ಟೇಷನ್ಗಳಿಗೆ ಹೋಗಿ ನೋಡಿ ಅದರೊಳಗೆ ಎಷ್ಟು ಟ್ರಾನ್ಸ್ಫಾರ್ಮರ್ಗಳು ಇರ್ತವೆ ಅಂತ. ಆ ಸಬ್ಸ್ಟೇಷನಿಂದ ಮತ್ತೆ ನಮ್ಮ ಮನೆಗಳಿಗೆ ಎಲೆಕ್ಟ್ರಿಸಿಟಿನ ಕಳಿಸ್ಬೇಕಂದ್ರೆ ಈ ಟ್ರಾನ್ಸ್ಫಾರ್ಮರ್ಸ್ ಬೇಕು. ಯಾಕಂದರೆ ಈ ಸಬ್ಸ್ಟೇಷನಲ್ಲಿ ಹೈ ವೋಲ್ಟೇಜ್ ಇರುತ್ತೆ. KV ಗಟ್ಟಲೆ ಇರುತ್ತೆ. ಅಲ್ಲಿ 2 KV 3 KV ಅಂತ ನೀವು ಮನೆಯಲ್ಲಿ ಬೈ ಮಾಡೋದು ನೋಡಿರ್ತೀರಾ. KV ಗಟ್ಟಲೆ ಇರುತ್ತೆ, ಕಿಲೋ ವ್ಯಾಟ್ ಇರುತ್ತೆ. ಅದನ್ನ ವೋಲ್ಟೇಜಿಗೆ ತಗೊಂಬರ್ಬೇಕು. ವೋಲ್ಟೇಜಿಗೆ ತಗೊಂಬಂದು 240 ವೋಲ್ಟೇಜಿಗೆ, ಅಂದರೆ ಒಂದೊಂದು ಮನೆಯಲ್ಲಿ ಎಷ್ಟೆಷ್ಟು ವೋಲ್ಟೇಜ್ ಇರುತ್ತೆ ಅದಕ್ಕೆ ತಗೊಂಬಂದು ಅದನ್ನು ಕನ್ವರ್ಟ್ ಮಾಡಿ ನಮ್ಮ ಮನೆಗಳಿಗೆ ಕೊಡಬೇಕು. ಈಗ ಡೈರೆಕ್ಟಾಗಿ ಅಲ್ಲಿಂದ ಕೊಟ್ಟರೆ ಏನಾಗುತ್ತೆ, ನಮ್ಮ ಅಪ್ಲಯನ್ಸ್ ಎಲ್ಲ ಸುಟ್ಟು ಕರಕಲಾಗಿ ಹೋಗ್ತವೆ. ನೀವು TV ಒಂದ್ಸಲ ಹೇಳಲ್ಲ, ವೋಲ್ಟೇಜ್ ಜಾಸ್ತಿ ಆಗೋಯ್ತು ಅದಕ್ಕೆ TV ಸುಟ್ಟೋಯ್ತು, ವೋಲ್ಟೇಜ್ ಜಾಸ್ತಿ ಆಗೋಯ್ತು ಅದಕ್ಕೆ ಮೊಬೈಲ್ ಸುಟ್ಟೋಯ್ತು. ಸ್ಟೆಬಿಲೈಸರ್ಗಳನ್ನ ಏನಕ್ಕೆ ಯೂಸ್ ಮಾಡ್ತೀರಾ? ಸ್ಟೆಬಿಲೈಸರ್ ಕೆಲಸನೂ ಅದೇನೇ. ಸ್ಟೆಬಿಲೈಸರ್ ಏನು ಮಾಡುತ್ತೆ, ಒಂದೊಂದ್ಸಲ ಅಕಸ್ಮಾತ್ ಏನಾದರೂ ವೋಲ್ಟೇಜ್ ಜಾಸ್ತಿ ಬಂದರೆ ಆ ಸ್ಟೆಬಿಲೈಸರು ವೋಲ್ಟೇಜ್ನ ಕಮ್ಮಿ ಮಾಡಿ ನಮ್ಮ ಅಪ್ಲಯನ್ಸ್ಗಳಿಗೆ ಬಿಡುತ್ತೆ. ಅದಕ್ಕೆ ಸ್ಟೆಬಿಲೈಸರ್ಗಳನ್ನ ಯೂಸ್ ಮಾಡೋದು.
ಸ್ಟೆಬಿಲೈಸರ್ಗಳ ಕೆಲಸನೇ ಇದು. ಅದೇ ರೀತಿ ಟ್ರಾನ್ಸ್ಫಾರ್ಮರ್ಗಳು ಏನು ಮಾಡ್ತವೆ, ನಿಮ್ಮ ಸಬ್ಸ್ಟೇಷನಿಂದ ಬಂದಿರೋ ಎಲೆಕ್ಟ್ರಿಸಿಟಿನ ಕಮ್ಮಿ ಮಾಡ್ತವೆ, ಅದ್ರದ್ದು ಪವರ್ನ ಕಮ್ಮಿ ಮಾಡಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕಳಿಸ್ತವೆ, ವೋಲ್ಟೇಜಲ್ಲಿ ಎಷ್ಟು ಬೇಕೋ ಅಷ್ಟು ಕಳಿಸ್ತವೆ. ಈಗ ನಮ್ಗೆ ಅಪ್ಲಯನ್ಸ್ ಯಾವ ಥರ ವರ್ಕ್ ಆಗಬೇಕು ಅದಕ್ಕೆ ತಕ್ಕಂಗೆ ಕಳಿಸುತ್ತೆ. ನೀವೇ ನೋಡಿದ್ರಿ ಇಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮರ್ ಬೇಕಾಯಿತು ಅಂತ. ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಎಂಡ್ವರೆಗೂ ಟ್ರಾನ್ಸ್ಫಾರ್ಮರ್ಗಳು ಬೇಕು. ಎಷ್ಟು ಎಲೆಕ್ಟ್ರಿಸಿಟಿ ಜಾಸ್ತಿ ಯೂಸ್ ಆಗುತ್ತೆ ಅಷ್ಟು ಟ್ರಾನ್ಸ್ಫಾರ್ಮರ್ಗಳು ಬೇಕಾಗುತ್ತೆ. ಈಗ ರೂಲ್ಸ್ ಮಾಡಿದ್ದಾರೆ, 4-5 ಮನೆ ಏನಾದರೂ ಇದ್ದರೆ, ನಿಮ್ದೇನಾದರೂ ಫ್ಲೋರ್ 4-5 ಫ್ಲೋರ್ ಇದ್ದರೆ ಅದಕ್ಕೆ ಸಪ್ರೇಟ್ ಟ್ರಾನ್ಸ್ಫಾರ್ಮರ್ ತಗೊಂಡ್ಲೇಬೇಕು ಅಂತ. ಯಾಕಂದರೆ ವೋಲ್ಟೇಜ್ ವೇರಿಯೇಷನ್ ಜಾಸ್ತಿ ಆಗಬಾರ್ದು ಅಂತ. ಮುಂಚೆ ಎಲ್ಲನೂ ವೋಲ್ಟೇಜ್ ವೇರಿಯೇಷನ್ ಯಾಕೆ ಆಗ್ತಿತ್ತು, ಮುಂಚೆ ಆಗೋದಕ್ಕೂ ಈಗ ವೋಲ್ಟೇಜ್ ವೇರಿಯೇಷನ್ ಕಮ್ಮಿ ಆಗುತ್ತೆ ನೋಡಿ. ಯಾಕಂದರೆ ನಂಬರ್ ಆಫ್ ದ ಟ್ರಾನ್ಸ್ಫಾರ್ಮರ್ಸ್ ಇನ್ಕ್ರೀಸ್ ಆಗಿದ್ದಾವೆ. ಮುಂಚೆ ಏರಿಯಾಗೊಂದು ಟ್ರಾನ್ಸ್ಫಾರ್ಮರ್ ಇರ್ತಿತ್ತು, ಈಗ ರೋಡ್ಗೊಂದೊಂದು ಟ್ರಾನ್ಸ್ಫಾರ್ಮರ್ ಇದ್ದಾವೆ. ಇದೇ ರೀಸನಿಂದನೇ ಟ್ರಾನ್ಸ್ಫಾರ್ಮರ್ ಇಂಡಸ್ಟ್ರಿ ಮುಂದೆ ಸಖತ್ತು ಗ್ರೋ ಆಗುತ್ತೆ. ನಾನು ಇಷ್ಟೋ ತನಕ ಮಾತಾಡಿದ ಕಂಪ್ನಿಗಳೆಲ್ಲನೂ ಈ ಟ್ರಾನ್ಸ್ಫಾರ್ಮರ್ ಇಂಡಸ್ಟ್ರಿನಲ್ಲೇ ಕೆಲಸ ಮಾಡೋದು. ಈ ಇಂಡಸ್ಟ್ರಿಗೆ ಗ್ರೋತ್ ಎಲ್ಲಿಂದ ಬರುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದರೆ ಈ ರಿನ್ಯೂಬಲ್ ಎನರ್ಜಿ ಮತ್ತು ಬೇರೆ ಎಲೆಕ್ಟ್ರಿಸಿಟಿ ಕಂಪ್ನಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಇಂಡಸ್ಟ್ರಿನೂ ಯೂಸ್ ಮಾಡ್ತವೆ. ಆಮೇಲೆ ರೈಲ್ ಎಲೆಕ್ಟ್ರಿಫಿಕೇಷನ್ 100% ಎಲೆಕ್ಟ್ರಿಫಿಕೇಷನ್ ಮಾಡಬೇಕಂತಿದೆ. ಈಗ ಏನೇನು ರೈಲ್ ಓಡಾಡ್ತಾ ಇದಾವಲ್ಲ ಅವೆಲ್ಲ ಕೂಡ ಎಲೆಕ್ಟ್ರಿಕ್ಕಿಂದನೇ ಓಡಾಡಬೇಕು ಅಂತ ಫ್ಯೂಚರ್ ಪ್ಲ್ಯಾನ್ ಇದೆ. ನೀವೇ ನೋಡಿರ್ತೀರ, ಮೇಲೊಂದು ಲೈನ್ ಹೋಗಿರುತ್ತೆ, ಅದ್ರ ಥ್ರೂ ಟ್ರೈನ್ ಓಡಾಡ್ತಾ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕಮ್ಮಿ, ಬೇರೆ ಸ್ಟೇಟಲ್ಲಿ ಇದು ಆಲ್ರೆಡಿ 100% ಆಗೋಗಿದೆ. ನಮ್ಮ ಕರ್ನಾಟಕದಲ್ಲೂ ಹೋಗ್ತಾ ಹೋಗ್ತಾ ಆಗುತ್ತೆ. ಅದೇ ರೀತಿ ನೀವು ಮೆಟ್ರೋಗಳು ನೋಡ್ಬೋದು, ಮೆಟ್ರೋಗಳು ಕೂಡ ಎಲೆಕ್ಟ್ರಿಸಿಟಿಯಿಂದನೇ ಓಡಾಡೋದು. ಅಷ್ಟೇ ಅಲ್ಲದಲ್ಲೇ ಗ್ಲೋಬಲಲ್ಲಿ ಕೂಡ ಎಲೆಕ್ಟ್ರಿಸಿಟಿನ ಜಾಸ್ತಿ ಕನ್ಸಂಪ್ಷನ್ ಆಗೋದ್ರಿಂದ ನಮ್ಮ ಇಂಡಿಯಾದ ಟ್ರಾನ್ಸ್ಫಾರ್ಮರ್ ಇಂಡಸ್ಟ್ರಿಗಳು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್. ಟ್ರಾನ್ಸ್ಫಾರ್ಮರ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಾವು ಸೆಕೆಂಡ್ ಇದೀವಿ, ಚೈನಾ ಫಸ್ಟ್ ಇದ್ದಾನೆ. ನಾವು ಎಕ್ಸ್ಪೋರ್ಟ್ ಮಾಡೋಂಥ ಕಂಟ್ರಿಗಳು US, UK, UAE, ಜರ್ಮನಿ, ಆಸ್ಟ್ರೇಲಿಯಾ, ಈ ಥರ ಬೇರೆ ಬೇರೆ ಕಂಟ್ರಿಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇವ್ರು ಹೇಳಿರೋ ಪ್ರಕಾರ ಗ್ಲೋಬಲಲ್ಲಿ ರಿನ್ಯೂಬಲ್ ಎನರ್ಜಿ ಇನ್ಕ್ರೀಸ್ ಆಗೋದ್ರಿಂದ ಟ್ರಾನ್ಸ್ಫಾರ್ಮರ್ಗೆ ಡಿಮ್ಯಾಂಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ, ನಮ್ಮ ಇಂಡಿಯಾದಲ್ಲಿ ಸಬ್ಸ್ಟೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ. ಈಗಿರೋ ಕರೆಂಟ್ ಸಬ್ಸ್ಟೇಷನ್ಗೂ ಮುಂದೆ ಬರೋ ಸಬ್ಸ್ಟೇಷನ್ಗೂ ಸಖತ್ ಇನ್ಕ್ರೀಸ್ ಆಗುತ್ತೆ ಅಂತ. ನೀವೇ ನೋಡಿ, ಈ ಚಾರ್ಟಲ್ಲಿ 2017ರಿಂದ 2022 ಸಬ್ಸ್ಟೇಷನ್ ಅಷ್ಟೊಂದು ಇನ್ಕ್ರೀಸ್ ಆಗಿಲ್ಲ. 2027 ಬರೋಷ್ಟೊತ್ತಿಗೆ ಇದು ಡಬಲ್ ಆಗುತ್ತೆ, ಆಲ್ಮೋಸ್ಟ್ ಡಬಲ್ ಆಗುತ್ತೆ ನೆಕ್ಸ್ಟ್ 5 ವರ್ಷದಲ್ಲೇ. ಯಾಕಂದರೆ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆ ಅಂತ. ಈ ಸಬ್ಸ್ಟೇಷನ್ ಎಷ್ಟು ಸಬ್ಸ್ಟೇಷನ್ ಇನ್ಕ್ರೀಸ್ ಆಗುತ್ತೋ ಅಷ್ಟು ಟ್ರಾನ್ಸ್ಫಾರ್ಮರ್ಸ್ ಬೇಕಾಗುತ್ತೆ. ಒಂದು ಸಬ್ಸ್ಟೇಷನಲ್ಲಿ ಮಿನಿಮಮ್ ಅಂದ್ರೂ 10ರಿಂದ 12 ಟ್ರಾನ್ಸ್ಫಾರ್ಮರ್ ಯೂಸ್ ಆಗ್ತವೆ. ಎಷ್ಟು ಸಬ್ಸ್ಟೇಷನ್ ಜಾಸ್ತಿ ಆದರೂ ಕೂಡ ಅಷ್ಟು ಟ್ರಾನ್ಸ್ಫಾರ್ಮರ್ಗಳು ಬೇಕಾಗ್ತವೆ. ಅದು ಬಿಟ್ಟರೆ ಡೇಟಾ ಸೆಂಟರ್ಸು, ನಾನು ಡೇಟಾ ಸೆಂಟರ್ಸ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮುಂದೆ ಒಂದು ಸಲ ಮಾಡ್ತೀನಿ. ಯಾವಾಗ ಡೇಟಾ ಸೆಂಟರ್ಗಳು ಜಾಸ್ತಿ ಆಗ್ತವೆ ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. 60 to 70% ವರ್ಕ್ ಬಂದ್ಬಿಟ್ಟು ಡೇಟಾ ಸೆಂಟ್ರದ್ದು ಎಲೆಕ್ಟ್ರಿಸಿಟಿಯಿಂದನೇ ಆಗೋದು. ಅದಕ್ಕೆ 24/7 ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಅದಕ್ಕೂ ಕೂಡ ಈ ಟ್ರಾನ್ಸ್ಫಾರ್ಮರ್ಗಳು ಬೇಕಾಗ್ತವೆ. ಬಿಕಾಸ್ ಡೇಟಾ ಸೆಂಟ್ರ್ ಪಕ್ಕದಲ್ಲೇ ಇರುತ್ತೆ ಟ್ರಾನ್ಸ್ಫಾರ್ಮರ್ಗಳು. ಡೈರೆಕ್ಟ್ ವೋಲ್ಟೇಜ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಬರಲ್ಲ, ಅದನ್ನು ಡಿಕ್ರೀಸ್ ಮಾಡಿನೇ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈ ಟ್ರಾನ್ಸ್ಫಾರ್ಮರ್ ಇಂಡಸ್ಟ್ರಿನಲ್ಲಿ ಯಾವ್ಯಾವ ಕಂಪ್ನಿಗಳು ಬರ್ತವೆ ಅಂದರೆ ಟ್ರಿಲ್, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ರೆಕ್ಟಿಫೈರ್ಸ್ ಇಂಡಿಯಾ ಲಿಮಿಟೆಡ್, ವೋಲ್ಟ್ಯಾಂಪು ಮತ್ತು ಇಂಡೋಟೆಕ್ಕು, ಭಾರತ್ ಬಿಜ್ಲಿ, PT ಇಂಜಿನಿಯರಿಂಗು, ಶಿಲ್ಚರ್ ಟೆಕ್ನಾಲಜೀಸು, ಅಪಾರ್ ಇಂಡಸ್ಟ್ರೀಸು, ಅಫ್ತಾ ಟ್ರಾನ್ಸ್ಫಾರ್ಮರ್ಸು, ಮಾರ್ಸನ್ಸು, ಇಟಾಚಿ, ಹಿಂದ್ ರೆಕ್ಟಿಫೈರ್ಸು, ಸಿಮೆನ್ಸು, ಈ ಥರ ಸುಮಾರು ಕಂಪ್ನಿಗಳಿದ್ದಾವೆ. ಅದರಲ್ಲಿ ಟ್ರಾನ್ಸ್ಫಾರ್ಮರ್ಸ್ಗಂತಲೇ ಫೋಕಸ್ ಆಗಿರೋದು ಟ್ರಿಲ್, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ರೆಕ್ಟಿಫೈರ್ಸ್ ಇಂಡಿಯಾ, ಇಂದು ಓಲ್ಡ್ ಟೈಮ್ ಟ್ರಾನ್ಸ್ಫಾರ್ಮರ್ಸು. ಇವೆರಡು ಕಂಪ್ನಿಗಳು ಟ್ರಾನ್ಸ್ಫಾರ್ಮರ್ಗಂತಾನೆ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಕೆಪಾಸಿಟಿ ಇರೋದು. ಇವ್ರದ್ದು ಟೋಟಲ್ ಕೆಪಾಸಿಟಿ 6000 ಮೆಗಾವಾಟ್ ಆಂಪಿಯರ್ಸು. ಇದನ್ನು 8000 ಮೆಗಾವಾಟ್ ಆಂಪಿಯರ್ಸ್ಗೆ ಇನ್ಕ್ರೀಸ್ ಮಾಡಬೇಕಂತ ಪ್ಲಾನ್ ಇದೆ ಇವ್ರದ್ದು ಕೆಪಾಸಿಟಿ ಎಕ್ಸ್ಪೆಂಡಿಚರು. ಮುಂದೆ ಒಂದು ದಿವಸ ಇದು 14000 ಮೆಗಾವಾಟ್ ಆಂಪಿಯರ್ ಆಗುತ್ತೆ. ಟ್ರಿಲ್ದು ಟೋಟಲ್ ಕೆಪಾಸಿಟಿ ಇರೋದು 40000 ಮೆಗಾವಾಟು. ಇವರು 15000 ಮೆಗಾವಾಟ್ನ ಆ್ಯಡ್ ಮಾಡಬೇಕಂತಿದ್ದಾರೆ. ಮುಂದೆ ಹೋಗಿ ಇದು 55000 ಮೆಗಾವಾಟ್ ಕಂಪ್ನಿ ಆಗುತ್ತೆ, ಇಂಡಿಯಾದಲ್ಲೇ ಲಾರ್ಜೆಸ್ಟ್. ಇನ್ನೊಂದು ಸಿಲ್ಚರ್ ಟೆಕ್ನಾಲಜಿ, ಇವ್ರದ್ದು 7050 ಮೆಗಾವಾಟ್ ಇರೋದು. ಇದನ್ನು 4x ಜಾಸ್ತಿ ತಗೊಂಡೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೊಂದು ದಾನಿಶ್ ಅಂತ, ಇವ್ರದ್ದು 4681 ಮೆಗಾವಾಟ್ ಟೋಟಲ್ ಕೆಪಾಸಿಟಿ ಇರೋದು. ಇದನ್ನು ಇವರು 2x ಮಾಡಬೇಕಂತ ಇದ್ದಾರೆ. ಭಾರತ್ ಬಿಜ್ಲಿ ಅವ್ರದ್ದು ಇಂಡಿಯಾದಲ್ಲಿ ಟೋಟಲ್ಲು 18000 ಮೆಗಾವಾಟ್ದು ಪವರ್ ಇದೆ. ಅದನ್ನು ಅವರು 10000 ಜಾಸ್ತಿ ಮಾಡಬೇಕಂತಿದ್ದಾರೆ. ಟೋಟಲಿ 28000 ಮೆಗಾವಾಟು. ಅದೇ ರೀತಿ CG ಪವರ್ದು ಇಂಡಿಯಾದಲ್ಲಿರೋದು 25000 ಮೆಗಾವಾಟು. ಅವರು ಅದನ್ನು ಮುಂದೆ 10000 ಜಾಸ್ತಿ ಮಾಡಬೇಕಂತಿದ್ದಾರೆ. ಇಂಡೋಟೆಕ್ದು 9000 ಇರೋದು, ಅವರು ಅದನ್ನು 6000 ಜಾಸ್ತಿ ಮಾಡಬೇಕಂತಿದ್ದಾರೆ. ಇಷ್ಟು ಕಂಪ್ನಿಗಳು ಈ ಟ್ರಾನ್ಸ್ಫಾರ್ಮರ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತವೆ. ಇದರಲ್ಲಿ ಥ್ರೆಟ್ ಏನಂದರೆ ರಾ ಮೆಟೀರಿಯಲ್ ಪ್ರೈಸ್ ಇನ್ಕ್ರೀಸ್ ಆದರೆ ಇವ್ರಿಗೆ ತುಂಬ ಹೊಡೆತ ಬೀಳುತ್ತೆ. ಯಾಕಂದರೆ ಇವ್ರಿಗೆ ಪ್ರೈಸಿಂಗ್ ಪವರ್ ಇರಲ್ಲ, ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ. ಕಾಂಪಿಟೇಷನ್ ಜಾಸ್ತಿ ಇದೆ. ಅಂಥ ದೊಡ್ಡ ಟೆಕ್ನಾಲಜಿ ಏನಲ್ಲ, ಇದನ್ನು ಸ್ವಲ್ಪ ಎಕ್ಸ್ಪರ್ಟೀಸ್ ಬೇಕು ಇದನ್ನು ತಯಾರು ಮಾಡೋಕ್ಕೆ. ಆದರೆ ಅಂಥ ದೊಡ್ಡ ಟೆಕ್ನಾಲಜಿ ಏನಲ್ಲ ಇದು. ಇದನ್ನು ತಯಾರು ಮಾಡೋದು ಅಷ್ಟು ದೊಡ್ಡ ಕಷ್ಟ ಏನಲ್ಲ.
ಇದರಿಂದ ಏನಾಗುತ್ತೆ, ನಂಬರ್ ಆಫ್ ದ ಪ್ಲೇಯರ್ಸ್ ಇನ್ಕ್ರೀಸ್ ಆಗ್ತಾರೆ, ಪ್ರೈಸಿಂಗ್ ವಾರ್ ನಡೆಯೋ ಚಾನ್ಸಸ್ ಇರುತ್ತೆ, ರಾ ಮೆಟೀರಿಯಲ್ ಪ್ರೈಸ್ನ ಪಾಸ್ ಆನ್ ಮಾಡೋದು ಕಷ್ಟ ಆಗುತ್ತೆ. ಇವರೇ ರೀಸೆಂಟಾಗಿ ಕಾನ್ ಕಾಲಲ್ಲಿ ಹೇಳ್ದಂಗೆ ಇವ್ರಿಗೆ ರಾ ಮೆಟೀರಿಯಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಬಿಕಾಸ್ ಆಫ್ ಡಿಮ್ಯಾಂಡು. ಇವ್ರದ್ದು ಒಳಗಡೆ ನೀವು ಗೊತ್ತಿರುತ್ತೆ, ಟ್ರಾನ್ಸ್ಫಾರ್ಮರ್ಸ್ ಕದ್ಬಿಟ್ಟು ಒಳಗಡೆ ಕಾಪರ್ನ ಸೆಲ್ ಮಾಡೋಕೆ ಹೋಗ್ತಾರೆ. ಆ ಕಾಪರ್ಗೆ ಸಖತ್ ಯೂಸ್ ಆಗಿರುತ್ತೆ ಒಳಗಡೆ. ಅದೇ ರೀತಿ ಇನ್ನೊಂದು ಲಿಕ್ವಿಡ್ ಯೂಸ್ ಆಗುತ್ತೆ, CRGO ಅಂತ. ಇದು ಕೂಡ ಕಂಟಿನ್ಯೂಸ್ಲಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಮ್ಯಾನೇಜ್ಮೆಂಟ್ ಹೇಳ್ದಂಗೆ, ಟ್ರಿಲ್ಸ್ ಮ್ಯಾನೇಜ್ಮೆಂಟ್ ಕಾನ್ ಕಾಲಲ್ಲಿ ಹೇಳಿದ್ದಾರೆ, ಅವ್ರು ಹೇಳ್ದಂಗೆ ದಿವಸದಿಂದ ದಿವಸಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದ್ರಿಂದ ರಾ ಮೆಟೀರಿಯಲ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಒನ್ಸ್ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗಿ ಇವ್ರು ಆ ಪ್ರೈಸ್ನ ಕಸ್ಟಮರ್ಗೆ ಪಾಸ್ ಆನ್ ಮಾಡೋಕ್ಕಾಗಲಿದ್ರೆ ಅದು ಒಂದು ಇವ್ರಿಗೆ ತುಂಬ ತೊಂದರೆ ಆಗುತ್ತೆ. ಬಿಕಾಸ್ ಇದರಲ್ಲಿ ಪ್ರೈಸಿಂಗ್ ಪವರ್ ಇಲ್ಲ ಈ ಬಿಸ್ನೆಸ್ಸಲ್ಲಿ ಪ್ರೈಸಿಂಗ್ ಪವರ್ ಯಾವಾಗ ಬರುತ್ತೆ ಅಂದರೆ ನೀನು ಯೂನಿಕ್ ಪ್ರಾಡಕ್ಟ್ನ ತಯಾರು ಮಾಡಿದಾಗ. ಇದು ಅಂಥ ಯೂನಿಕ್ ಏನಲ್ಲ, ಯಾರು ಬೇಕಿರೋ ತಯಾರು ಮಾಡ್ಬೋದು, ಆದರೆ ಡಿಮ್ಯಾಂಡ್ ಇದೆ, ಭಯಂಕರ ಡಿಮ್ಯಾಂಡ್ ಇದೆ. ಇದೇ ರೀಸನ್ನಿಂದನೇ ಶೇರ್ ಪ್ರೈಸ್ ದಿವಸದಿಂದ ದಿವಸಕ್ಕೆ ಮೇಲೆ ಹೋಗ್ತಾನೆ ಇರೋದು. ನೀವು ಏನಾದರೂ ಈ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನೀವು ಒಂದ್ಸಲ ಸ್ಟಡಿ ಮಾಡಿ, ನಿಮಗೆ 90% ಗೊತ್ತಾಗಿರುತ್ತೆ ಈ ಕಂಪ್ನಿ ಬಗ್ಗೆ, ಒಂದು 10% ಇದ್ರ ಮೇಲೆ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ. ನಾವು ಹೇಳೋದನ್ನ ನೀವು ಸ್ಟಾಕ್ ರೆಕಮೆಂಡೇಶನ್ ಅಂತ ತಿಳ್ಕೊಂಡು ದಯವಿಟ್ಟು ಬೈ ಸೆಲ್ ಮಾಡಬೇಡಿ. ಇದು ಜಸ್ಟ್ ಎಜುಕೇಶನ್ ಪರ್ಪಸ್ ಆಗಿ ಮಾತ್ರ. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಹತ್ರ ಎಲ್ಲರ ಹತ್ರನೂ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರೋದು ಕಂಪಲ್ಸರಿ. ಯಾಕಂದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ ನನ್ನ ಜೊತೆಗೆ ನನ್ನ ಫ್ಯಾಮಿಲಿ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಈ ಹೆಲ್ತ್ ಇನ್ಶೂರೆನ್ಸ್ ನೀವೇನಾದ್ರು ಬೈ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ.